ಹಾಯ್ ಫ್ರೆಂಡ್ಸ್, ನಾನು ವೇದಾವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಅವರೆಕಾಳಲ್ಲಿ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಅಂದ್ರೆ ಅವರೆಕಾಳು ಜೊತೆಗೆ ಸೊಪ್ಪು ಮತ್ತೆ ವೆಜಿಟೇಬಲ್ಸ್ ಹಾಕಿ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಒಂದ್ ವೇಳೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಫಸ್ಟ್ ನಾನು ಇಲ್ಲಿ ಮಸಾಲೆನ ರುಬ್ಕೊಳ್ತೀನಿ. ಈಗ ಮಿಕ್ಸಿ ಜಾರಿಗೆ 2 ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ನಾನಿಲ್ಲಿ 2 ತಗೊಂಡಿದ್ದೀನಿ. ಹಾಗೆ 1-1.5 ಇಂಚಷ್ಟು ಶುಂಠಿ ಕೂಡ ಹಾಕೊಳ್ತೀನಿ. ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ಹಾಕೊಳ್ತೀನಿ. ಹಾಗೆ ಇದ್ರ ಜೊತೆಗೆ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಹಾಗೆ 1.5 ಇಂಚು ಚಕ್ಕೆ ಮತ್ತು 2 ಲವಂಗ ಹಾಕೊಳ್ತಾ ಇದ್ದೀನಿ. ಹಾಗೆ ಟೊಮೊಟೊ ಕೂಡ ಹಾಕೊಂಡು ರುಬ್ಕೊಳ್ತೀನಿ. ಇಲ್ಲಿ ಟೊಮೊಟೊನ ಮೀಡಿಯಂ ಸೈಜಲ್ಲಿ 1.5 ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇಲ್ಲಿ ರೈಸ್ ಬಾತನ್ನ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಹಾಕೊಳ್ತೀನಿ. ತುಪ್ಪ ಎಣ್ಣೆ ಬಿಸಿ ಆದ್ಮೇಲೆ ಇಲ್ಲಿ ಚಕ್ರ ಮಗ್ಗು, 2 ಏಲಕ್ಕಿ ಮತ್ತೆ ಸಣ್ಣದ 2 ಗಡ್ಡೆಯಷ್ಟು ಜಾವಿತ್ರಿ, ಹಾಗೆ ಬಿರಿಯಾನಿ ಲೀಫ್ ಇಷ್ಟನ್ನು ಕೂಡ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಮೀಡಿಯಂ ಸೈಜ್ ಅಲ್ಲಿ 2 ಹಾಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಅಂದ್ರೆ ಇಲ್ಲಿ ಈರುಳ್ಳಿ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಕರಿ ಲೀಫ್ ಕೂಡ ಹಾಕೊಳ್ಳೋಣ. ಹಾಗೆ ಹಸಿಮೆಣಸಿಕಾಯಿ ಕೂಡ ಹಾಕೊಳ್ತೀನಿ. ಇಲ್ಲಿ ಹಸಿಮೆಣಸಿಕಾಯಿ ಬಂದ್ಬಿಟ್ಟು 4 ಹಾಕೊಂಡಿದ್ದೀನಿ. ಆಲ್ರೆಡಿ ರುಬ್ಬೋದಕ್ಕೆ 2 ಹಾಕೊಂಡಿರೋದ್ರಿಂದ ಇಲ್ಲಿ ಒಗ್ಗರಣೆಗೆ 4 ಹಾಕೊಳ್ತಾ ಇದ್ದೀನಿ. ಖಾರನ್ನ ಮೀಡಿಯಂ ಆಗಿ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಬೋದು. ಈಗ ಇದ್ರ ಜೊತೆಗೆ ಸ್ವಲ್ಪ ಪಲಾವ್ ಲೀಫ್ ಕೂಡ ಹಾಕೊಳ್ತಾ ಇದ್ದೀನಿ. ಪಲಾವ್ ಲೀಫ್ ಹಾಕೊಳ್ಳೋದ್ರಿಂದ ಮನೆಯೆಲ್ಲ ಗಮ್ ಅನ್ನತ್ತೆ ಅಲ್ವಾ. ಈಗ ತರಕಾರಿ ಕೂಡ ಹಾಕೊಳ್ಳೋಣ. ಇಲ್ಲಿ ತರಕಾರಿನ ನಾನು ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅವರೆಕಾಳು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ತರಕಾರಿನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಮೀಡಿಯಂ ಫ್ಲೇಮಲ್ಲಿ 3-4 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ತರಕಾರಿ ಜೊತೆಗೆ ಆಲೂಗೆಡ್ಡೆ ಬೇಕು ಅಂದರೆ ಸಣ್ಣ ಕಟ್ ಮಾಡಿ ಹಾಕೊಳ್ಬೋದು. ಈಗ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಕೂಡ ಹಾಕೊಳ್ತೀನಿ. ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಕ್ಯಾಪ್ಸಿಕಮ್ನ ಮೀಡಿಯಂ ಸೈಜಲ್ಲಿ ಅರ್ಧ ತಗೊಂಡು ಸಣ್ಣ ಕಟ್ ಮಾಡಿ ಹಾಕೊಂಡಿರೋದು. ಈಗ ಒಗ್ಗರಣೆ ಜೊತೆಗೆ ಖಾರ ಮಸಾಲ ಅಂದರೆ ರುಬ್ಕೊಂಡಿರೋ ಮಸಾಲನ ಹಾಕೊಳ್ಳೋಣ. ಇಲ್ಲಿ ಅಷ್ಟು ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಮಸಾಲೆದು ಹಸಿ ಸ್ಮೆಲ್ ಇರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಸೊಪ್ಪು ಹಾಕೊಳ್ಳೋಣ. ಫಸ್ಟ್ ನಾನಿಲ್ಲಿ ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸೊಪ್ಪು ಏನಿದೆ ಒಗ್ಗರಣೆಲೆ ಬೆಂದೋಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಹಾಗೆ ಇಲ್ಲಿ ಸೊಪ್ಪು ಹಾಕಿ ಫ್ರೈ ಮಾಡಿದ್ಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ಸೊಪ್ಪನ್ನ ಒಗ್ಗರಣೆಗೆ ಹಾಕೊಳ್ಳೋ ಬದಲು ರುಬ್ಬಿ ಕೂಡ ಹಾಕೊಳ್ಬೋದು. ರುಬ್ಬಿ ಹಾಕೊಳ್ಳೋದ್ಕಿಂತ ಹಾಗೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ನೀರು ಹಾಕೊಳ್ತಾ ಇದ್ದೀನಿ. ನೀರು ಬಂದ್ಬಿಟ್ಟು 2 ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೀರು ಹಾಕೊಳ್ಬೇಕಾದ್ರೆ ಮಿಕ್ಸಿಯಲ್ಲಿ ತೊಳೆದು ಉಳಿದಿರೋದು ನೀರೇನಿತ್ತು ಅದು 1 ಗ್ಲಾಸ್ ಅಷ್ಟು ಆಗಿತ್ತು, ಅದನ್ನ ಹಾಕೊಂಡಿದ್ದೀನಿ. ಹಾಗೆ ಇನ್ನೊಂದು ಗ್ಲಾಸ್ ಬಂದ್ಬಿಟ್ಟು ನಾರ್ಮಲ್ ವಾಟರ್ ಹಾಕೊಂಡಿದ್ದೀನಿ. ಆಮೇಲೆ ಇದನ್ನ ಕುದಿಯೋಕ್ಕೆ ಇಡೋಣ. ಆಮೇಲೆ ಇಲ್ಲಿ 1 ಗ್ಲಾಸ್ ಅಷ್ಟು ಅಕ್ಕಿ ಹಾಕೊಂಡಿರೋದ್ರಿಂದ 2 ಗ್ಲಾಸ್ ಅಷ್ಟು ನೀರು ಹಾಕೊಂಡಿರೋದು. ಇಲ್ಲಿ ರೈಸಿನ ಹಾಕೊಳ್ಳೋಕ್ಕಿಂತ ಮುಂಚೆ ರೈಸಿನ ಒಂದ್ಸಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ಮತ್ತೆ ನೀರು ಹಾಕಿ 10 ನಿಮಿಷ ನೆನೆಯಕ್ಕೆ ಹಾಕಿಡಬೇಕಾಗುತ್ತೆ. ಯಾಕೆ ಅಂದರೆ ಅನ್ನ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬರಬೇಕಲ್ವಾ, ಹಾಗಾಗಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಹಾಕಿಡ್ತೀನಿ. ಈಗ ನೀರು ಕುದಿ ಬರ್ತಾ ಇದೆ. ಈಗ ಅಕ್ಕಿ ಹಾಕೊಳ್ಳೋಣ. ಅಕ್ಕಿನ ನೆನೆಸಿಟ್ಟಿದ್ನಲ್ಲ, ಆ ನೀರೇನಿದೆ ಸಪ್ರೇಟ್ ಮಾಡಿಕೊಂಡು ಅಕ್ಕಿ ಹಾಕ್ಕೊಳ್ತೀನಿ. ಅಕ್ಕಿ ಎಲ್ಲ ಹಾಕೊಂಡಾದ್ಮೇಲೆ ಒಂದ್ಸಲ ಇದನ್ನ ಮಿಕ್ಸ್ ಮಾಡಿಕೊಂಡು ಕುದಿ ಬರೋವರೆಗೂ ಇದನ್ನ ಬೇಯಿಸ್ಕೊಳ್ತೀನಿ. ಅಂದರೆ ಕುಕ್ಕರಿಂಗ್ ಕ್ಯಾಪ್ ಏನಿದೆ ಅಕ್ಕಿ ಹಾಕಿದ ತಕ್ಷಣನೇ ಕ್ಲೋಸ್ ಮಾಡೋದಿಲ್ಲ. ಅಂದರೆ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಇದು ಕುದಿ ಬಂದಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರಿಂಗ್ ಕ್ಯಾಪ್ ಕ್ಲೋಸ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅನ್ನ ಏನಿದೆ ಚೆನ್ನಾಗಿ ಬೇಯುತ್ತೆ, ಹಾಗೆ ಸ್ಮೂತ್ ಕೂಡ ಆಗುತ್ತೆ. ಈಗ ಕುಕ್ಕರಿಂಗ್ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಕೂಗಿಸ್ತೀನಿ. ಈಗ ವಿಷಲ್ ಯಾರಿದೆ, ಈಗ ಕುಕ್ಕರಿನ ಕ್ಯಾಪ್ ಏನಿದೆ ಅದನ್ನು ಓಪನ್ ಮಾಡಿಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡಿರುವಂತಹ ಅವರೆಕಾಳು ಸೊಪ್ಪು ತರಕಾರಿ ಹಾಕಿ ರೈಸ್ ಬಾತ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.